ಧರ್ಮದ ಆಚರಣೆ ನಿತ್ಯ ಜೀವನದ ಕ್ರಮವಾಗಬೇಕು. ಇದನ್ನು ನಡೆಸಿಕೊಂಡು ಬರುತ್ತಿರುವವರು ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಮುರುಘಾ ಮಠ, ಧಾರವಾಡ. ಇವರಿಂದ ನುಡಿ ನಮನ ಶ್ರೀಗಳಿಗೆ. ಮಲ್ಲಿಕಾರ್ಜುನ ಮಹಾಸ್ವಾಮಿ. ಕಾಯದೊಳು ಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಯ ಸ್ಥಳಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಸದಾವಕಾಲ ಸ್ಮರಣೀಯರಾದ ಬಸವಾದಿ ಶರಣೆಯರನ್ನು, ಪ್ರಾತಸ್ಮರಣೀಯರಾದ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರನ್ನು ಸ್ಮರಿಸಿ, ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳವರ 112ನೇ ಜಯಂತಿ ಸಮಾರಂಭದ ಈ ವಿಶೇಷ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಪರಮ ಪೂಜ್ಯರಲ್ಲಿ ಅನಂತ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಿಸಿ, ಅತಿಥಿ ಅಭ್ಯಾಗತರೆ, ಇಲ್ಲಿ ಸಮ್ಮಿಲಿತರಾಗಿರುವಂಥ ಸಮಸ್ತ ಮಹಾಜನಗಳೇ, ಮಾತೆಯರೇ, ನಿಮಗೆಲ್ಲ ಶರಣಾರ್ಥಿಗಳು. ಒಂದು ಅಪರೂಪದ ಉದಾಹರಣೆಯನ್ನು ಹೇಳ್ತೀನಿ, ಒಂದಿಷ್ಟು ಲಕ್ಷ್ಯ ಕೊಟ್ಟು ಕೇಳ್ರಿ. ಒಬ್ಬ ಮಹಾರಾಜ ತನ್ನ ರಾಜ್ಯದಲ್ಲಿ ಒಂದು ಡಂಗುರವನ್ನು ಸಾರಿಸಿದ. ಏನದು ಡಂಗುರದ ಸುದ್ದಿ ಅಂತ ಕೇಳಿದರೆ, ಮುಗಿಯಲಾರದ ಕಥೆಯನ್ನು ಯಾರು ಹೇಳ್ತಾರ ಅವರ ತೂಕದಷ್ಟ ಚಿನ್ನವನ್ನು, ಬಂಗಾರವನ್ನು ಕೊಡ್ತೀನಿ ಅಂತ ಸುದ್ದಿ ಮಾಡ್ದ. ಸುದ್ದಿ ಆಗೋಷ್ಟ ತಡ, ನಾ ಹೇಳ್ತೀನಿ, ನೀ ಹೇಳ್ತೀನಿ ಅಂತೇಳಿ ಸಾವಿರಾರು ಜನಗಳು ಬಂದು ಪಾಳ್ಯಕ್ಕೆ ನಿಂತರು. ಮಹಾರಾಜ ಸಿಂಹಾಸನದ ಮೇಲೆ ಕುಳಿತಿದ್ದ. ಪಕ್ಕಕ್ಕೆ ಬರೋರು 10 ನಿಮಿಷ ಹೇಳೋರು, ಮುಗಿತನ್ನವರು. ಗಂಟೆ ಹೇಳೋರು, ಮುಗಿತನ್ನವರು. 2 ಗಂಟೆ, 2 ದಿನ ಹೇಳಿದ್ರು, ಕತೆ ಮುಗದೇ ಬಿಡೋದು. ಮಹಾರಾಜ ನಡಿ, ಮುಗಿತಲ್ಲ ನಾವು. ಕೊನೆಗೊಬ್ಬ ಬಂದ, ಮಹಾರಾಜ ನಾ ಮುಗಿಯಲಾರದ ಕಥೆಯನ್ನು ಹೇಳ್ತೀನಿ. ಭಾಳ ಜನ ಹೋಗ್ಯಾರೋ ತಮ್ಮ ಅಂತ ಮಹಾರಾಜ ಅಂದ. ನೋಡು ಮಹಾರಾಜ, ನಾ ಹೇಳ್ತೀನಿ ಅಂತ. ಬಾ ಹೇಳಬಾ ಅಂತ. ಮಹಾರಾಜ ಕೇಳು, ಕತೆ ಹೇಳ್ತೀನಿ ಕೇಳು, ಶುರು ಮಾಡಂದೆ. ನಮ್ಮದೇ ಒಂದು 10 ಎಕರೆ ಜಮೀನು, ಅದರೊಳಗೆ ರಾಗಿಯನ್ನು ಬಿತ್ತಿ ಬೆಳೆದೆ. ಅದು ಮಾನಕ್ಕೆ ಬಂದು ರಾಶಿ ಆಯಿತು. ಗುಡ್ಡದಂಥ ರಾಗಿ ರಾಶಿ ಬಿತ್ತು. ಆ ರಾಶಿಯ ಪಕ್ಕದಲ್ಲಿನೇ ಒಂದು ಮರ, ಆ ಮರದಲ್ಲಿ ಒಂದು ಗುಬ್ಬಿ ಕುಳಿತಿತ್ತು. ಮಹಾರಾಜ, ಹೌದಾ? ಹೇಳು, ಮುಂದೆ ಹೇಳು. ಆ ಗುಬ್ಬಿ ಆ ಮರದಿಂದ ರಾಗಿ ರಾಶಿ ಹತ್ತಿರ ಕೆಳಗೆ ಬರಬೇಕು, ಪೂರ್ಣ ಹಾರಿ ಒಂದು ಕಾಳು ಬಾಯಿಯೊಳಗೆ ಹಿಡ್ಕೊಂಡು ಮೇಲೆ ಹೋಗೋದು. ಮಹಾರಾಜ ಮತ್ತೆ ಕೆಳಗೆ ಬರೋದು, ಒಂದು ರಾಗಿ ಕಾಳು ಬಾಯಿಗೆ ಹಿಡ್ಕೊಂಡು ಮೇಲೆ ಹೋಗೋದು. ಮಹಾರಾಜ ಲಕ್ಷ್ಯ ಕೊಟ್ಟು ಕೇಳು, ಒಂದು ಕಾಳು ಬಾಯಾಗಿ ಹಿಡ್ಕೊಳ್ಳೋದು ಮತ್ತು ಮೇಲೆ ಹೋಗೋದು. ಅಲ್ಲೋ
ಬರೀ ಇದಾಯ್ತಲ್ಲ, ರಾಗಿ ಕಾಳು ಬಾಯಾಗಿ ಹಿಡ್ಕೊಳ್ಳೋದು, ಮ್ಯಾಲೆ ಹಾರಿ ಹೋಗೋದು, ಕೆಳಗೆ ಬರೋದು ಆಯ್ತು, ಕತೆ ಮುಂದುವರ್ಸು ಅಂದ. ಅವ ಹೇಳ್ದ, ಕತೆ ಹೆಂಗೆ ಮುರಿತೈತಿ, ಇಷ್ಟು ರಾಗಿ ಮುಗಿಬೇಕಲ್ಲ ಅಂದ. ಮಹಾರಾಜ ಅಂದ, ಈ ರಾಗಿ ರಾಶಿ ಮುಗಿರೊಳಗೆ ನನ್ನ ರಾಶಿನ ಮುಗಿದು ಹೋಗುತ್ತೆ ಪುಣ್ಯಾತ್ಮ, ಈ ಏನು ತೂಕದ ಚಿನ್ನ ತೊಗೊಂಡು ಹೋಗಿಬಿಡು ಅಂದಂತೆ. ಈ ಉದಾಹರಣೆ ಯಾಕೆ ಹೇಳಿದೆ ನಿಮಗೆ ಅಂದ್ರೆ, ಪೂಜ್ಯ ಡಾಕ್ಟರ್ ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳವರ ವ್ಯಕ್ತಿತ್ವ ಅದು ಮುಗಿಯಲಾರದ ಕಥೆ. ಯಾರು ಎಷ್ಟೊತ್ತಿನೊಳಗೆ ಎಷ್ಟು ಗಂಟೆ ಹೇಳಿದರೂ ಕೂಡ ಅದು ರಾಗಿ ಕಾಳಿನ ರಾಸಿದ್ದಂಗೆ ಮುಗಿಯೋಂಗಿಲ್ಲ. ಆದರೂ ಅನಿವಾರ್ಯ ಅಂತ ತಿಳ್ಕೊಂಡು ಎರಡು ಮಾತುಗಳನ್ನು ಹೇಳಬೇಕೆ ಹೊರತು ಮುಗಿಸಲಿಕ್ಕೆ ಸಾಧ್ಯವೇ ಇಲ್ಲ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, 4 ದೇವರಗಳ ಜೊತೆಗೆ ಧಾರವಾಡ ಮುರುಘಾಮಠದ ಮೃತ್ಯುಂಜಯ ಮಹಾಸ್ವಾಮಿಗಳು, ಸಿದ್ಧಗಂಗಾ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಮತ್ತೊಂದು ದೇವೋಭವ ಅಂತ ಪದವನ್ನು ಸೇರಿಸಿದವರು. ಏನು ಅಂತ ಕೇಳಿದರೆ ವಿದ್ಯಾರ್ಥಿ ದೇವೋಭವ. 4ರ ಜೊತೆಗೆ ಇನ್ನೊಂದನ್ನು ಸೇರಿಸಿದ್ರು, ವಿದ್ಯಾರ್ಥಿನೂ ಕೂಡ ದೇವರ ಸಮಾನ ಅಂತ ಅನ್ನೋದನ್ನು. ಧಾರವಾಡ ಮುರುಘಾಮಠದ ಮೃತ್ಯುಂಜಯ ಮಹಾಸ್ವಾಮಿಗಳು ಯುಗಾದಿ ಹಬ್ಬದ ದಿವಸ ಒಂದು ದಿನ ಒಬ್ಬರ ಮನೆಗೆ ಬೆನ್ನಾಕ್ ಹೋಗಿರ್ತಾರೆ. ಅವರ ಮನೆಯೊಳಗೆ ಹೋಳಿಗೆ, ತುಪ್ಪ ಏನೆಲ್ಲವನ್ನು ಪ್ರಸಾದ ಮಾಡಿ ನೇರವಾಗಿ ಬಂದವರೇ ವಿದ್ಯಾರ್ಥಿಗಳ ಪ್ರಸಾದ ಹಾಲಿಗೆ ದಯಮಾಡಿಸಿದ್ರು. ವಿದ್ಯಾರ್ಥಿಗಳು ಪ್ರಸಾದ ಕುಳಿತಿದ್ರು. ಕೇಳಿದರು, ಇವತ್ತು ಯುಗಾದಿ ಹಬ್ಬ ಏನು ಪ್ರಸಾದ ತಗೊಂಡ್ರಿ ಎಲ್ಲರೂ ಅಂತ ಕೇಳಿದ್ರಾಗ ಹೋಳಿಗೆ ಪ್ರಸಾದ. ಬರೀ ಹೋಳಿಗೆ ಪ್ರಸಾದನೋ ಮತ್ತೇನಾರು ಅದರ ಜೊತೆಗಿನೋ ಅಂತ ಕೇಳಿದ್ರು. ಅಷ್ಟೇ ರೀ ಬುದ್ಧಿ ಅಂತ ಹೇಳಿದಾಗ ಮತ್ತೆ ತುಪ್ಪ ಅಂತ ಕೇಳಿದ್ರು. ತುಪ್ಪ ನೀಡಿಲ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ಆವಾಗ ಮೃತ್ಯುಂಜಯ ಸ್ವಾಮಿಗಳು ಒಂದೇ ಕಾಲಿಲೆ ನಿಂತು ತುಪ್ಪ ತಂದು ವಿದ್ಯಾರ್ಥಿಗಳಿಗೆ ಮತ್ತೊಂದು ಸಲ ಹೋಳಿಗೆ ನೀಡುವವರೆಗೂ ನಾವು ಈ ಪ್ರಸಾದ ನಿಲಯವನ್ನು ಬಿಟ್ಟು ಹೋಗೋದಿಲ್ಲ, ವಿದ್ಯಾರ್ಥಿಗಳು ಕ್ಷಮಾ ಮಾಡಬೇಕು, ನಿಮ್ಮನ್ನು ಬಿಟ್ಟು ನಾ ಭಕ್ತರ ಮನೆಗೆ ಹೋಳಿಗೆ ತುಪ್ಪ ಊಟ ಮಾಡಿ ಬಂದು ದೊಡ್ಡ ಅಪರಾಧವನ್ನು ಮಾಡೀನಿ, ನೀವೆಲ್ಲ ಕ್ಷಮಿಸಬೇಕು ಅಂತ ವಿದ್ಯಾರ್ಥಿಗಳಿಗೆ ದೀರ್ಘದಂಡ ನಮಸ್ಕಾರವನ್ನು ಹಾಕ್ತಾರೆ ಮೃತ್ಯುಂಜಯ ಸ್ವಾಮಿ. ಇಂಥ ವಿದ್ಯಾರ್ಥಿಗಳಲ್ಲಿ ದೇವರನ್ನು, ದೇವತ್ವವನ್ನು, ದೈವತ್ವವನ್ನು ಕಂಡಂಥ ಪುಣ್ಯ ಪುರುಷರು ಯಾರಾದರೂ ಇದ್ದರೆ ಅವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು. ಅಸಿತಗಿರಿ ಸಮಂಶಾತ್ ಕಜ್ಜಲಂ ಸಿಂಧು ಪಾತ್ರೆ ಸುರತರುವರ ಶಾಖಾ ಲೇಖಿನಿ ಪತ್ರಮುರ್ವಿ ಲಿಖತಿ ಯದಿ ಗ್ರಹಿತ್ವಾ ಶಾರದಾ ತದಪಿ ತವ ಗುಣಾನಾಮೀಶ ಪಾರಂ ನಯಾತಿ. ಈ ಭೂಮಿ ಅನ್ನೋದೇ ಒಂದು ಹಾಳೆಯಂತೆ, ಕಲ್ಪವೃಕ್ಷದ ಟೊಂಗಿ ಅನ್ನೋದೇ ಪೆನ್ನಂತೆ, ಸಿಂಧು ನದಿ ಅಂತನ್ನೋದೇ ಜಲ, ಮೇರು ಪರ್ವತ ಅನ್ನೋದೇ ಇಂಕ್ ಗುಳಿಗಿ. ಇಂಕನ್ನು ತಯಾರು ಮಾಡಿ ಕಲ್ಪವೃಕ್ಷದ ಟೊಂಗಿಯನ್ನು ಪೆನ್ನನ್ನು ಮಾಡಿಕೊಂಡು ಈ ಭೂಮಿಯನ್ನು ಹಾಳೆಯ ಮೇಲೆ ಸ್ವತಃ ಸರಸ್ವತಿ ಇವತ್ತಿನವರೆಗೂ, ಅವತ್ತಿನಿಂದ ಇವತ್ತಿನವರೆಗೂ ಭಗವಂತನ ಗುಣಗಾನವನ್ನು ಬರೆಯಕತ್ತಿದ್ರು, ಕೊಂಡಾಡಕತ್ತಿದ್ರು. ಈಶ ಪಾರಂನಯಾತ್, ಇನ್ನೂ ಮುಗದೇ ಇಲ್ಲ. ಹಂಗೆ ಡಾಕ್ಟರ್ ಲಿಂಗೈಕ್ಯ ಶಿವಕುಮಾರ ಸ್ವಾಮಿಗಳವರ ವ್ಯಕ್ತಿತ್ವವನ್ನು ಯಾರು ಎಷ್ಟೊತ್ತಿಗೆ ಹೇಳಿದರೂ ಕೂಡ ಮುಗಿಯಲರ ಕತೆ. ಬಸವಣ್ಣ ಕಲ್ಯಾಣವನ್ನು ಕೇಂದ್ರವಾಗಿ ಮಾಡಿಕೊಂಡು ಕಾಯಕ ದಾಸೋಹ ಸಿದ್ಧಾಂತವನ್ನು ಪ್ರಾರಂಭ ಮಾಡಿದ್ರೆ ಕೆಲವು ಕಾಲ ಅಲ್ಲಿ ಆ ಕ್ರಾಂತಿ ನಡೆದು ಸತ್ಯ ನುಡಿಯುವುದೇ ಸ್ವರ್ಗ, ಮಿಥ್ಯ ನುಡಿಯುವುದೇ ನರಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅನ್ನುವ ಕೈಲಾಸದ ಕಲ್ಪನೆಯನ್ನು ಕೊಡುವುದರ ಜೊತೆಗೆ ಕೈಲಾಸವನ್ನೇ ಆಗಿ ಮಾಡಿದ ಪುಣ್ಯಪುರುಷ ಬಸವಣ್ಣ. ಅಂಥ ಬಸವಣ್ಣ ನಂತರ ಬಂದವರೇ ವಿಜಯನಗರದ 101 ವಿರಕ್ತರು, ಅವ್ರ ನಂತರ ಬಂದವರೇ ತೋಂಟದ ಸಿದ್ಧಲಿಂಗರು, ಅವರ ನಂತರ ಮತ್ತೆ ಅಂಥ ಅಪರೂಪದ ದಾಸೋಹವನ್ನು
ಇವತ್ತು ನಿಮ್ಮ ದಿನಮಾನದಲ್ಲಿ ಪ್ರಾರಂಭ ಮಾಡಿ ಐತಿಹಾಸಿಕ ಪುಣ್ಯ ಪುರುಷರಾದವರು ಯಾರಾದರೂ ಇದ್ದರೆ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳಂತನ್ನು ಬೇರೆ ಹೇಳಬೇಕಾಗಿಲ್ಲ. ಅದಕ್ಕೆ ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾದವ ಅಂಥವರ ಸ್ಮರಣೆಯಿಂದ ನಮ್ಮ ನಾಲಿಗೆ ಪವಿತ್ರ, ಆತ್ಮ ಪವಿತ್ರ, ಮನಸ್ಸು ಪವಿತ್ರ. ಅದಕ್ಕಾಗಿ ನಾವು ಅವರನ್ನು ಸ್ಮರಿಸಬೇಕು ವಿನಃ ಅವರಿಗಾಗಿಯೇ ಅವರನ್ನು ಗುಣಗಾನ ಮಾಡಬೇಕು ಅಂತಲ್ಲ. ನಮ್ಮ ಆತ್ಮೋದ್ಧಾರಕ್ಕಾಗಿಯೇ ನಾವು ಅವರ ಜಯಂತಿಯನ್ನು ಆಚರಿಸೋದು, ಅವರನ್ನು ಗುಣಗಾನ ಮಾಡೋದು ಹಾಗೆ ಅಂತ ಹೇಳ್ತಾ, ಇನ್ನು ಭಾಳಷ್ಟು ಪೂಜ್ಯರು ಆಶೀರ್ವಚನ ದಯಪಾಲಿಸೋರು ಇದ್ದಾರೆ. ಯಾವಾಗಲೂ ಮಾತನಾಡ್ತಕ್ಕಂಥ ವ್ಯಕ್ತಿಗಳು, ಊಟ ಮಾಡ್ತಕ್ಕಂಥ ವ್ಯಕ್ತಿಗಳು ಪಾತ್ರೆಯೊಳಗೆ ಅಡಿಗೆ ಎಷ್ಟೈತಿ, ಇನ್ನು ಎಷ್ಟು ಜನ ಉಣ್ಣವರು ಅದಾರ ಅಂತ ತಿಳ್ಕೊಂಡು ಊಟ ಮಾಡಬೇಕಂತೆ. ಮಾತನಾಡೋರು ಯಾವಾಗಲೂ ಹಿಂದೆ ಎಂತಿಂಥವ್ರು ಅದಾರ, ಎಷ್ಟು ಮಾತಾಡೋರು ತಿಳಿದು ಮಾತಾಡ್ಬೇಕಂತ. ಅದಕ್ಕೆ ಇನ್ನೂ ದೊಡ್ಡ ದೊಡ್ಡ ಪೂಜ್ಯರು ಮಾತಾಡೋರು ಅದಾರ. ನನ್ನ ಮಾತು ಸಾಕು ಅಂತ ತಿಳ್ಕೊಂಡು ಹೇಳಿ ಇಂಥದ್ದೊಂದು ವಿಶೇಷ ಕಾರ್ಯಕ್ರಮಕ್ಕೆ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಅಪ್ಪಣೆ ಮಾಡಿ ಕರೆದು 2 ಮಾತುಗಳನ್ನ ಹೇಳಿ ಅವಕಾಶ ಕೊಟ್ಟಿದ್ದಕ್ಕೆ ಅವರ ಪಾದಕ್ಕೆ ಅನಂತ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಿಸಿ ಎಲ್ಲ ಪೂಜ್ಯರಿಗೆ ಅಭಿವಂದಿಸಿ ನಿಮಗೆಲ್ಲ ಶುಭಕೋರು ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಪೂಜ್ಯರಿಗೆ ಪ್ರಣಾಮಗಳು. ಸಿದ್ಧಗಂಗಾ ಶ್ರೀಗಳ ಮೇರು ವ್ಯಕ್ತಿತ್ವವನ್ನು ಕೊಂಡಾಡುತ್ತಾ ವಿದ್ಯಾರ್ಥಿಯೇ ದೇವರು ಎಂದ ಶ್ರೀಗಳನ್ನು ನೆನೆಯುತ್ತಾ, ಶಿಷ್ಯನೆಂಬ ವನಕ್ಕೆ ವಸಂತ ನೋಡ ಗುರು, ಶಿಷ್ಯನೆಂಬ ತಿಮಿರಕ್ಕೆ ಜ್ಯೋತಿ ನೋಡ ಗುರು, ಶಿಷ್ಯನೆಂಬ ರಾತ್ರಿಗೆ ಸೂರ್ಯ ನೋಡ ಗುರು, ಶಿಷ್ಯನೆಂಬ ನನಗೆ ಪ್ರಕೃಷ್ಟ ಪ್ರಮಥ ಚಿಂತಾಮಣಿ ಚೆನ್ನ ಬಸವ ಗುರು ಕಪಿಲಸಿದ್ಧ ಮಲ್ಲಿಕಾರ್ಜುನ ಎಂಬ ವಚನದಂತೆ ಶ್ರೀ ಗುರುವನ್ನು ನೆನೆದ ಶ್ರೀಗಳಿಗೆ ಶ್ರೀಮಠದಿಂದ ಗೌರವಾರ್ಪಣೆ.